ಡೆತ್ ರೇಟ್ ಕಡಿಮೆ ಇದೆ ಅಂತ ತಿಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿ ಮನೆಯಲ್ಲಿ ದುಡಿತಾ ಇದ್ರೆ, ಅವನಿಗೆ ಡಿಪೆಂಡೆನ್ಸ್ ಇದ್ರೆ, ಹೆಂಡತಿ ಮಕ್ಕಳು ಚಿಕ್ಕ ಮಕ್ಕಳು, ಅವ್ರ ಮನೆಯಲ್ಲಿ ಸಾವಾದ್ರೆ ಅದು 1% 2% ಅಲ್ಲ, ಅದು 100% ಅದು. ಯಾಕೆಂದ್ರೆ ಅವನಿಂದ ಇನ್ಕಮ್ ಇಂದನೇ ಕುಟುಂಬ ನಡೀತಾ ಇರುತ್ತೆ. ಸೊ ಅದರಿಂದ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಲಸಿಕೆ ಬಂದಿಲ್ಲ, ಈ ಮಾಸ್ಕ್ ಮತ್ತು ಅಂತರ ಕಾಪಾಡೋದು, ಸ್ಯಾನಿಟೈಸರ್, ಇದೇ ಲಸಿಕೆಗಳೀಗ ಸದ್ಯಕ್ಕೆ ಬರೋ ತನಕ. ಅದರಿಂದ ದಯವಿಟ್ಟು ಎಲ್ಲವೂ ಅಂತರ ಕಾಪಾಡ್ಕೊಳ್ಳೋಣ, ಮಾಸ್ಕ್ ಹಾಕೊಳ್ಳೋಣ. ಮತ್ತು ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಮಂಜುನಾಥ್ ಮಾತಾಡ್ತಾ ಇದ್ರು, ಅಲ್ಲಿ ಕೇಳಿದೆ, ನಾವು ಮಾತಾಡುವಾಗ ಮಾಸ್ಕ್ ತೆಗಿತೀವಿ, ಆಕ್ಚುಲಿ ಮಾಸ್ಕ್ ಹಾಕದೆ ಮಾತಾಡುವಾಗ ವೈರಾಣುಗಳು ಈಚೆಗೆ ಬರಬಾರ್ದು ಅಂತ. ಸೊ ಅದರಿಂದ ಮಾತಾಡುವಾಗಲೂ ಇನ್ಮೇಲೆ ಮಾಸ್ಕೇ ಹಾಕೋಣ. ಅಟ್ಲೀಸ್ಟ್ ಡಿಸ್ಟರ್ಬೆನ್ಸ್ ಆದರೆ ಸ್ವಲ್ಪ ಕೇಳಿಸೋ ಹಂಗೆ ಏನು ಜೋರಾಗಿ ಮಾತಾಡೋಣ ಅಂತ ನಂದಾದ್ರೂ ಭಾವನೆ. ಇಲ್ಲಾಂದ್ರೆ ಏನಾಗುತ್ತೆ, ಒಬ್ಬೊಬ್ರಿಗೆ ಹರಡಿ ಇನ್ನು ನೆಕ್ಸ್ಟ್ ಚಳಿಗಾಲ ಬರುತ್ತೆ, ಭಾಳ ಸಮಸ್ಯೆ ಆಗುತ್ತೆ. ಅದರಿಂದ ಎಲ್ಲರೂ ಈ ಒಂದು COVID-19 ಬರಬಾರ್ದು ಅಂತಂದ್ರೆ ಮಾಸ್ಕ್ ಹಾಕೊಳ್ಬೇಕು, ಅಂತರ ಕಾಪಾಡಬೇಕು, ಆದಷ್ಟು ಸ್ಯಾನಿಟೈಸರ್ ಮತ್ತು ಕೈ ತೊಳಿತಾ ಇರಬೇಕು. ಅಷ್ಟು ಮಾಡಿದ್ರೆ ನಮ್ಮ ಜೀವ ನಾವು ಉಳ್ಕೊಳ್ತೀವಿ. ಇಲ್ಲಾಂದ್ರೆ ಭಾಳ ಕಷ್ಟ. ನಮ್ಮ ಡಿಪೆಂಡೆನ್ಸ್ ತುಂಬ